ಹಾಯ್ ಹಲೋ ಎಲ್ಲರಿಗೂ ಶುಭ ಸಂಜೆ. ಆಲ್ರೆಡಿ ಇವಾಗ 5:30 6 ಗಂಟೆ ಆಗಿದೆ. ಆಫೀಸಿಂದ ಅದೇ ತಾನೇ ಬಂದು ಫ್ರೆಶಪ್ ಆಗಿ ಅಡುಗೆಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅವರೆಕಾಳು ಸಿಕ್ತು. ಸೊ ಅವರೆಕಾಳಲ್ಲಿ ಸಾಂಬಾರು ಮಾಡಿ ತುಂಬ ದಿನ ಆಗೋಗಿತ್ತು. ಸೊ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಒಂದು ಸ್ವಲ್ಪ ಅವರೆಕಾಳನ್ನ ತೊಗೊಂಡು ಸೋಸ್ಕೊಂಡು ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುಗ್ಸೋಕೆ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಜಾಸ್ತಿ ಮಸಾಲೆ ಏನೂ ಹಾಕಲ್ಲ. ಸೊ ಸ್ವಲ್ಪ ಅಂದರೆ ಒಂದು 3 4 ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಒಂದೇ ಒಂದು ಟೊಮೊಟೊ, ಜೊತೆಗೆ 1 ಸ್ಪೂನು ಅಥವಾ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡ್ಬಿಡ್ತೀನಿ. ಇವಾಗ ರುಬ್ಬಿಟ್ಕೊಂಡ ನಂತರ ನಾನು ಕುಕ್ಕರಲ್ಲಿ ಕೂಗೋಕೆ ಇಟ್ಟಂಥ ಕಾಳನ್ನ ಪಕ್ಕಕ್ಕೆ ಆರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ, ಜೊತೆಗೆ ಸ್ವಲ್ಪ ಸಾಸಿವೆ, ಜೊತೆಗೆ 1-2 ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಮತ್ತು ಒಣಮೆಣ್ಸಿಕಾಯನ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಿನ್ನೆಯಿಂದನೂ ಚಿರುಗೆ ತುಂಬಾ ಹುಷಾರಿಲ್ಲ. ಸೊ ಹಾಗಾಗಿ ಅವ್ನು ನೋಡ್ಕೊಳ್ಳೋದೇ ಆಗ್ತಾಯಿತ್ತು. ಅಷ್ಟರಲ್ಲಿ ಬೇಗ ಬೇಗ ಸಾಂಬಾರು ಮಾಡಿಟ್ಕೊಂಡು ಜೊತೆಗೆ ಮುದ್ದೆ ಅಥವಾ ಅನ್ನ ಮಾಡ್ಕೊಂಬಿಡೋಣ. ಯಾಕಂದರೆ ಮುದ್ದೆ ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ಯಾವುದು ಬೇಗ ಬೇಗ ಆಗಿಬಿಡುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ರುಬ್ಬಿಟ್ಕೊಂಡಿರೋ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸೋಕೆ ಇಟ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜೋಳದ ಮುದ್ದೆ ಮಾಡ್ಕೊಂಬಿಡೋಣ ಅಂಥೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕೋ ತುಂಬಾ ಇವಾಗ ವೆದರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನಂತ ಗೊತ್ತಿಲ್ಲ. ಮಕ್ಕಳು ತುಂಬ ಹುಷಾರು ತಪ್ತಾ ಇದ್ದಾರೆ. ಎಸ್ಪೆಷಲಿ ಚಿರುಗಂತೂ ಜ್ವರ ಬಂದರೆ ಬೇಗ ಹೋಗಲ್ಲ. ಸೊ ಅಷ್ಟರಲ್ಲಿ ನಾನು ಅವನ್ನ ನೋಡ್ಕೊಂಡು ಸಮಾಧಾನ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಸೊ ಅವರೇನೆ ಮುದ್ದೆ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮನ ಮನೆಯಿಂದ ನನಗೆ ರಾಗಿ ಮುದ್ದೆ ಬಂದಿತ್ತು. ಸೊ ಹಾಗಾಗಿ ನಾನು ಅದೇ ಸಾಂಬಾರಿಗೆ ರಾಗಿ ಮುದ್ದೆ ಹಾಕ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ತಿನ್ನೋದು ನನಗಂತೂ ತುಂಬಾ ಇಷ್ಟ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಥವಾ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.